ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ಇಲ್ಲಿ ಇನ್ಸರ್ಟ್ ಐಕಾನ್, ಪ್ಲಸ್ ಐಕಾನ್, ಇನ್ಬಾಕ್ಸ್ ಐಕಾನ್ ಇಲ್ಲಿ ಕಾಣುತ್ತಿಲ್ಲ ಅಂತಂದ್ರೆ ಇನ್ಸರ್ಟ್ ಐಕಾನ್ ಕಾಣ್ತಿಲ್ಲ, ಆಫ್ ಆಗಿತ್ತಂದ್ರೆ ಇದನ್ನ ಹೇಗೆ ಆನ್ ಮಾಡೋದಂತ ನಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಇನ್ಸರ್ಟ್ ಐಕಾನ್ ಆಫ್ ಆಗಿತ್ತಂದ್ರೆ ಮತ್ತೆ ಹೇಗೆ ಆನ್ ಮಾಡೋದು, ಅದನ್ನ ವಾಪಸ್ ಹೇಗೆ ತರೋದಂತ ನಾನು ಇವಾಗ ತಿಳಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ನಿಮ್ಮ ಇನ್ಸ್ಟಾಗ್ರಾಮ್ ಆ್ಯಪ್ ಮೇಲೆ ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿ, ಆ್ಯಪ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಕೆಳಗಡೆ ಸ್ಟೋರೇಜ್ ಅಂಡ್ ಕ್ಯಾಚಾ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಕ್ಲಿಯರ್ ಕ್ಯಾಚಾ ಅಂತಿದೆ ನೋಡಿ, ಕ್ಲಿಯರ್ ಕ್ಯಾಚಾ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಕ್ಲಿಯರ್ ಡಾಟಾ ಕ್ಲಿಕ್ ಮಾಡಬೇಡಿ, ಮತ್ತೆ ನಿಮ್ದು ಇನ್ಸ್ಟಾಗ್ರಾಮ್ ಲಾಗ್ ಔಟ್ ಆಗುತ್ತೆ. ಕ್ಲಿಯರ್ ಕ್ಯಾಚ್ ಮೇಲೆ ಮಾತ್ರ ಕ್ಲಿಕ್ ಮಾಡಿ. ಇವಾಗ ಬ್ಯಾಕ್ ಬನ್ನಿ, ಪೂರ್ತಿ ಬ್ಯಾಕ್ ಬನ್ನಿ. ಪ್ಲೇ ಸ್ಟೋರ್ ಓಪನ್ ಮಾಡ್ಕೊಳ್ಳಿ. ಪ್ಲೇ ಸ್ಟೋರ್ ಅಲ್ಲಿ ಇನ್ಸ್ಟಾಗ್ರಾಮ್ ಸರ್ಚ್ ಮಾಡಿ. ಇನ್ಸ್ಟಾಗ್ರಾಮ್ ಅಪ್ಡೇಟ್ ಬಂದಿತ್ತಂದ್ರೆ ಅಪ್ಡೇಟ್ ಮಾಡಿ. ಇವಾಗ ಇಲ್ಲಿ ಅಪ್ಡೇಟ್ ಬಂದಿದೆ ನೋಡಿ, ಇವಾಗ ಅಪ್ಡೇಟ್ ಮಾಡ್ಕೊಳ್ಳಿ. ಈ ತರ ಅಪ್ಡೇಟ್ ಬಂದಿದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಪ್ಡೇಟ್ ಆದ ನಂತರ ಅದನ್ನು ಓಪನ್ ಮಾಡಿ. ಇವಾಗ ಇಲ್ಲಿ ಓಪನ್ ಅಂತ ಬಂತು ನೋಡಿ, ಈಗ ಓಪನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ರೈಟ್ ಸೈಡ್ ಕೆಳಗಡೆ ನಿಮ್ಮ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಪ್ರೊಫೈಲ್ ಡೀಪ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಮೇಲ್ಗಡೆ 3 ಲೈನ್ ಕಾಣ್ತಾವಲ್ಲ, 3 ಲೈನ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಕಂಟೆಂಟ್ ಅಂತಿದೆ ನೋಡಿ, ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಪೂರ್ತಿ ಕೆಳಗಡೆ ಐಡ್ ಇನ್ಸರ್ಟ್ ಇನ್ಬಾಕ್ಸ್ ಅಂತೇಳಿ ಆನ್ ಇದೆ ನೋಡಿ, ಬ್ಲ್ಯಾಕ್ ಕಲರ್, ಅದನ್ನ ಆಫ್ ಮಾಡಿ. ಐಡ್ ಇನ್ಸರ್ಟ್ ಇನ್ಬಾಕ್ಸ್ ಅಂತ ಆನ್ ಇದೆಯಲ್ಲ, ಇದನ್ನ ಆಫ್ ಮಾಡಿ. ಆಫ್ ಮಾಡಿದ ನಂತರ ಸ್ವಲ್ಪ ಬ್ಯಾಕ್ ಬನ್ನಿ. ಇವಾಗ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ. ಇವಾಗ ಇಲ್ಲಿ ನೋಟಿಫಿಕೇಶನ್ ಅಂತ ಇದೆಯಲ್ಲ, ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ, ಕೆಳಗಡೆ ಇನ್ಸರ್ಟ್ ಅಂತ ಇದೆ ನೋಡಿ, ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಇನ್ಸರ್ಟ್ ಆಫ್ ಅಂತಿದೆ ನೋಡಿ, ಇದನ್ನ ಆನ್ ಮಾಡಿ. ಕೆಳಗಡೆ ಆನ್ ಮಾಡಿ, ಇನ್ಸರ್ಟ್ ಆನ್ ಮಾಡಿ. ಇವಾಗ ಬ್ಯಾಕ್ ಬನ್ನಿ, ಇನ್ಸ್ಟಾಗ್ರಾಮ್ ಇನ್ಬಾಕ್ಸ್ಗೆ ಹೋಗಿ. ಇವಾಗ ಇನ್ಸ್ಟಾಗ್ರಾಮ್ ಇನ್ಬಾಕ್ಸ್ ನಲ್ಲಿ ಇನ್ಸರ್ಟ್ ಐಕಾನ್ ಕಾಣ್ತಿದ್ದಲ್ಲ ನೋಡಿ, ಬಂತು ನೋಡಿ, ಇನ್ಸರ್ಟ್ ಐಕಾನ್ ಆನ್ ಆಯಿತು. ಇದು ಆಫ್ ಆಗಿತ್ತು, ಇವಾಗ ಆನ್ ಆಯ್ತು ನೋಡಿ. ಈ ತರ ಇನ್ಸರ್ಟ್ ಐಕಾನ್ ಆಫ್ ಆದ್ರೆ ಆನ್ ಮಾಡಿಕೋದು. ಈ ಇನ್ಫಾರ್ಮೇಶನ್ ಯೂಸ್ಫುಲ್ ಆದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಿಡಿಯೋ ನೋಡೋದಕ್ಕೆ.